ವಿವಾಹಿತೆಯನ್ನ ಓಡಿಸಿಕೊಂಡು ಹೋದಂತಹ ಯುವಕನ ಮನೆಯನ್ನೇ ಧ್ವಂಸ ಮಾಡಲಾಗಿದೆ. 200ಕ್ಕೂ ಅಧಿಕ ಜನರಿಂದ ಯುವಕನ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ಭರಮ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಅಟ್ಯಾಕ್ ಇದು. ತಳವಾರ, ಜಂಬೆ, ಕುಡುಗೋಲು, ಬಡಿಗೆ ಸಮೇತವಾಗಿ ಯುವಕನ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ವಿವಾಹಿತೆ ನಾಗವ್ವ ಜೊತೆಗೆ ಯುವಕ ಓಡಿ ಹೋಗಿದ್ದ. ಯಲ್ಲಪ್ಪ ಅನ್ನುವಂತಹ ಯುವಕ ವಿವಾಹಿತ ಮಹಿಳೆಯನ್ನ ಕದ್ದುಕೊಂಡು ಓಡಿ ಹೋದ ಹಿನ್ನೆಲೆಯಲ್ಲಿ ಆತನ ಮನೆಯಲ್ಲಿದ್ದಂತಹ ಎಲ್ಲಾ ವಸ್ತುಗಳನ್ನ ಧ್ವಂಸ ಮಾಡಲಾಗಿದೆ. ಯುವಕನ ಕುಟುಂಬಸ್ಥರ ಹತ್ಯೆಗೂ ಕೂಡ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ವಿವಾಹಿತೆ ಪೋಷಕರು, ಪತಿಯ ಪೋಷಕರಿಂದಲೂ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಕಳೆದ ವರ್ಷ ಬಸಪ್ಪ ನಾಯ್ಕ ಜೊತೆಗೆ ವಿವಾಹವಾಗಿದ್ದಂತಹ ನಾಗವ್ವ ನಾಯ್ಕ, ಬಸಪ್ಪ ನಾಯ್ಕ ಹಾಗೂ ಯಲ್ಲಪ್ಪ ನಾಯ್ಕ ಇಬ್ಬರೂ ಕೂಡ ಆತ್ಮೀಯ ಸ್ನೇಹಿತರಾಗಿದ್ರು. ಬೆಳಗಾವಿಯ ಒಂದೇ ಕಂಪನಿಯಲ್ಲಿ ಇಬ್ಬರೂ ಕೂಡ ದಂಪತಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಯಲ್ಲಪ್ಪನ ಪರಿಚಯ ಆಗತ್ತೆ. ಉದ್ಯಮ ಭಾಗದ ಅಶೋಕ್ ಐರನ್ ಕಂಪನಿಯಲ್ಲಿ ಮೂವರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಈ ವೇಳೆ ಸಲುಗೆ ಬೆಳೆದು ನಾಗವ್ವ ಜೊತೆಗೆ ಯಲ್ಲಪ್ಪ ನಾಯ್ಕ ಓಡ್ ಹೋಗಿದ್ದಾನೆ. ಇದರಿಂದ ಆಕ್ರೋಶಗೊಂಡಂತಹ ಕುಟುಂಬಸ್ಥರು ಯಲ್ಲಪ್ಪ ನಾಯ್ಕನನ್ನ ಟಾರ್ಗೆಟ್ ಮಾಡಿ ಅವನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ದುಷ್ಕರ್ಮಿಗಳಿಂದ ಮನೆಯ ಹಂಚು ಪುಡಿಪುಡಿಯಾಗಿದೆ. ಅಲ್ಮಾರಿ, ಟಿವಿ ಎಲ್ಲವೂ ಕೂಡ ಧ್ವಂಸ ಆಗಿದೆ. ದಾಳಿ ನಡೀತಾ ಇದ್ದಂತೆ ಪೋಷಕರು, ಯಲ್ಲಪ್ಪ ನಾಯ್ಕ ಪೋಷಕರು ಓಡ್ ಹೋಗಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಮನೆಯಲ್ಲಿದ್ದ ಚಿನ್ನಾಭರಣ, ಹಣ, 25 ಕುರಿ ಜೊತೆಗೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅಂತ ಹೇಳಿ ಇದೀಗ ಪೊಲೀಸ್ ಕಮಿಷನರ್ ಮೊರೆ ಹೋಗಿದ್ದಾರೆ ಯಲ್ಲಪ್ಪ ನಾಯ್ಕ ಅವರ ಪೋಷಕರು. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.